ನಿಂಗೋಸ್ಕರ ನಿನ್ನ ಪಾದದಡಿಯಲ್ಲಿ 7 ಲಕ್ಷ ರೂಪಾಯಿ ಫೋನ್. ಹಿಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ನಿನ್ ಲೈಫು ನಿನ್ನಿಷ್ಟ. ಏನು ಹಿಂಗಾಡ್ತಿ ಶಶಿಕಲಾ ನೀನು? ತಕೋ ಇರ್ಲಿ. 1,000 ರೂಪಾಯಿ ಫೋನ್ ಮಾಡಿ ಕಳಕ್ಕೆ ಗೊತ್ತಿಲ್ಲ, 2 ಲಕ್ಷ ರೂಪಾಯಿ ಫೋನ್ ಬೇರೆ. ಯಾಕಿದ್ರೆ ಎಮೋಷನಲ್ ಆಗಿ ಮಾತಾಡ್ತಿರೋದು ಗಂಡ ಹಿಡ್ತಿ ಇಬ್ರು ಪೈಸ್ ಬಿಡಮ್ಮ. ಬೆಲೆ ಇದ್ರೆ ನಿನ್ಗೆ ಹಿಂಗ ಆಡ್ತಿದ್ಯಾ? ಯಾಕಿಲ್ದಂಗೆ ತಿರುಗ್ತಿದ್ಯಾ? ಪ್ರಮೋಷನ್ ಸೂಟ್ಗಳಿತ್ತು ಕಣಮ್ಮ. ನಿಂಗೋಸ್ಕರ 2 ಲಕ್ಷ ರೂಪಾಯಿ ಫೋನ್ ತಂದವ್ರು. ಸೀರಿಯಸ್ 2 ಲಕ್ಷ ರೂಪಾಯಿ. ಅಲ್ಲಿ ನೋಡಪ್ಪ, ಪಿತ್ರಾರ್ಜಿ ಜಾಸ್ತಿ ಅಪ್ಪ. ನಿಂದು ಅಲ್ಲ ನಂದು ಅಲ್ಲ. ಪ್ರೆಸೆಂಟ್ ನಂದ ವಿಡಿಯೋ ಕಾಲ್ ಮಾಡಕ್ಕೆ ಲಕ್ಷದ 70,000 ರೂಪಾಯಿ. ಮೋಹಿತ್ ಏನು ಓದ್ತಿದ್ಯಾ? ಚೆನ್ನಾಗಿರುತ್ತೆ ನನ್ನ ವಿಡಿಯೋಸ್ ಎಲ್ಲ. ಸರಿ ಚಿನ್ನ, ಆಯ್ತು. ಯೂಟ್ಯೂಬಲ್ಲಿ ಹಾಕ್ತೀನಿ. ಆಯ್ತು. ಏನ್ ನಿಮ್ಗೆ ಏನಕ್ಕೆ ಆಯ್ತು? ಅದ ಏನಕ್ಕೆ ಬರೇ ಬಾರೆ ಈ ಸುಮ್ನೆ ಬಾ. ಅಜಯ್ ಬತ್ತೆ ಏನೈತೆ ಸಡಸನ್ ನಮಗೆ? ಸುಮ್ನೆ ಹೇಳಪ್ಪ ಏನಾಯ್ತು ಅಂತ. ಏನೋ ಇಲ್ವಾ ನಿನ್ನೆ ಮತ್ತೆ ಏನಕ್ಕೆ ಗೊತ್ತಿಲ್ಲ. ಇವ್ರ ಮನೆ ಸೋಪ್ ಯೂಸ್ ಮಾಡೋದಾರ. ಸರಿ ಏನಕ್ಕೆ ಇವಳು ಬತ್ತಲ್ಲ ಇವಾಗ? ಹೇಳ ಮದೇವಿ ಏನಕ್ಕೆ ಅಂತ. ನಮ್ಮ ಅಣ್ಣ ಸುಮ್ನೆ ಹೋಗಿದ್ ಬಾ, ಸುಮ್ನೆ ಸರತ್ತ ಬಾರ. ಇದ್ಯಾಕೆ ಹಿಂಗ? ಅಜಯ್ ಬತ್ತೆ ಒಂದು ಬಿಲ್ಡಪ್ ಅಂತ ಅಲ್ಲ, ದೇವ್ರಣೆ ಅಂತೂ ನಿಮ್ದೇ ಸಂಜೆ ಗಂಟೆ ಇದ್ ಬರಕ್ಕಾಗಲ್ಲ. ಆಮೇಲೆ ಹೊರಡುವ ಸಮಯ ಇವಾಗ. ಮಚ್ಚ ಹಚ್ಚಿನಿ ಬೈ ಕಣ. ಅಪ್ಪಿ ಮತ್ತೆ ಅತ್ತೆ ಬಸ್ಸಲ್ಲಿ ಹೋಯ್ತೀನಿ ಅಂತವ್ರೆ. ಬೈ ಕಣೆ ಆಂಟಿ. ಬರ್ತೀವಿ ಆಂಟಿ. ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬರ್ತೀವಿ. ಗೈಸ್ ಇವಾಗ ಬೆಂಗಳೂರಲ್ಲಿ ಲಗ್ಗೆರೆ ಇಲ್ಲಿ ಇವಾಗ ಇಲ್ಲೊಂದು ಪ್ರಮೋಷನ್ ಶೂಟ್ ಇತ್ತು. ಆ ಪ್ರಮೋಷನ್ ಶೂಟ್ ಗೈಸ್ ಒಂದು ಸಲ್ಟು ನಾನೇ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿ ಕಾಣಿಸ್ತದೆ, ಕಮೆಂಟ್ ಮಾಡ್ಬಿಡಿ ಗೈಸ್. ಅಮ್ಮ ಫೋನ್ ಮಾಡ್ತಾ ಹೋಗಿತ್ತು ನೋಡ್ರಿ ಇವಾಗ. ಅಮ್ಮ ಹೇಳಮ್ಮ. ಇಲ್ಲ ಇವಾಗ ಹೋಯ್ತಾ ಪ್ರಮೋಷನ್. ಬಂದೋ ಬೆಂಗಳೂರಲ್ಲಿ ಪ್ರಮೋಷನ್ ಅಂಗಡಿಗೆ ಬಂದ ಬರ್ತೀವಿ ಮುಗಿಸ್ಬಿಟ್ಟು. ಇಲ್ಲ ಕಾಣಿಸ್ತಾನಿಲ್ಲ ಅಂಗಡಿ. ಗೈಸ್ ಹೌ ಇಸ್ ಮೈ ಔಟ್ಫಿಟ್? ಹೆಂಗ್ ಕಾಣಿಸ್ತಾವ ನೀ ಕಮೆಂಟ್ ಮಾಡ್ಬಿಡಿ. ಇವಾಗ ಶೂಟ್ ಎಲ್ಲ ಮುಗೀತು. ಮಧ್ಯಾಹ್ನದ ಊಟ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಪನ್ನೀರು ನಾ ಗೋಳಿ ಏನಾದ್ರು ಮಾಡ್ಕೊಂಡಿದ್ದೆ. ಗೋಳಿ ಮೊಸರನ್ನ 2-3 ದಿವಸ ಕಂಟಿನ್ಯೂಸ್ ಆಗಿ ಮಟನ್ ತಿಂದು ಬೇಜಾರು. 1 ವಾರ 7 ದಿನ ಕಂಟಿನ್ಯೂಸ್. ನಾನು ಜೀರಾ ರೈಸ್ ಆರ್ಡರ್ ಮಾಡ್ಕೊಂಡವನೇ. ಗೋಳಿ ಅದು. ಇವಾಗ ಪನ್ನೀರ್ ತಿನ್ನವ. ಗೈಸ್ ಸಟ್ಟಿಗೆ ವಾಪಸ್ ಬಂದು ಎಂದ ಅಲ್ಲ ಬಸ್ಸಲ್ಲಿ ಬಂದ್ರಿಯಾ? ಇಲ್ಲ, ಫ್ಲೈಟ್ ಅಲ್ಲಿ ಬಂದೆ. ಬೇಜಾರು ಮಾಡ್ತಾವ್ರ. ಸಾರಿ. ನನ್ನಿಂದ ಏನಾದ್ರು ಬೇಜಾರಾಯ್ತಾ? ಕಾರ್ ಹಿಂದಕ್ಕೆ ಬಂತ. ಗೋಸ್ಟ್ ಅಂಟ್ ಮಾಡಕ್ ಹೋದ್ರೆ ನೀನೇ ಹಿಂಗಾಡ್ತಿದ್ಯಲ್ಲೇ. ಗೋಸ್ಟ್ ಈ ತರ ಭಯಪಟ್ರೆ ಹಿಂಗೆ. ಏನ್ ಎತ್ಕೊಳಕ್ ಬಂದಿದ್ಯಾ? ಓಹೋ ಐಟಮ್ಗಳು ಎತ್ಕೊಳ್ಳು. ನಾನು ನನ್ನ ನೋಡಕ್ ಬತ್ತವಲ್ಲೇನೋ ಅಂತ ಅನ್ಕೊಂಡ್ರೆ ನೋಡ್ಲ ಐಟಮ್ಗಳು ಎತ್ಕೊಳಕ್ ಬಂದಿರೋದು. ಅಪ್ಪಿ ಈಗ ಇದು ಗುಳಿ ಬರ್ತೀರ. ಬಟ್ಟೆ ಚೆನ್ನಾಗೈತೆ ನೋಡ್ಬಿಟ್ರೆ. ಏನ? ಓ ಇಲ್ಲ, ಓ ನನ್ನ ಬಟ್ಟೆ ಅದು. ಏನಪ್ಪಿ ಸಮಾಚಾರ? ಬಸ್ಸಲ್ಲಿ ಬಂದ್ಯಾ? ಹಳೆ ಬಟ್ಟೆ ಕಣೆ ಅದು. ಅದೇ ಹಾಯ್. ಬಸ್ಸಲ್ಲಿ ಹುಷಾರಾಗಿ ಬಂದ್ರಾ? ಅಪ್ಪಿ ನೋಡ್ಬಿಟ್ಟು ಯಾರು ಭಯ ಪಡ್ನಿಲ್ವಾ ಬಸ್ಸಲ್ಲಿ? ಇವಾಗ ನಾನು ನಮ್ಮ ಅಜ್ಜಿ ಮನೆಗೂ ಹೋಗಂಗಿಲ್ಲ, ನಮ್ಮ ಮಟ್ಟಿಗೆ ಹೋಗಂಗಿಲ್ಲ. ಏನಕ್ಕೆ ಅಂದರೆ ಬೆಳಿಗ್ಗೆ ನಾವು ಇದ್ವಲ್ಲ ನಿಡಗಟ್ಟ ಮದ್ದೂರ್ಸು, ಅದೇ ಅಪ್ಪಿಯವ್ರ ಆಂಟಿ ಮನೇಲಿ. ಅಲ್ಲಿ ಅವರ ರಿಲೇಟಿವ್ ಅವರೇ ಅಂದರೆ ಅವ್ರ ಚಿಕ್ಕಪ್ಪನ ಯಾರೋ ಏನೋ ತೀರೋಗ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಸೂತ್ಕೊಂಡ್ ಮನೆ ಇದ್ವಲ್ಲ, ಹಂಗೆ ಒಳಗೆ ಬರೋಂಗಿಲ್ಲ. ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು. ನಮ್ಮವ್ವ ಇವಾಗ ಅಡುಗೆ ಮಾಡ್ತಿದ್ಯಾ? ಇಲ್ಲೇ ಕೂರಿಸಿ ಇಟ್ಟಿ ಕೊಡೋದು ನನಗೆ. ಅದ ನಮ್ಮ ಪಕ್ಕ ನೀನು ಕೂತ್ಕೋ. ಯಾಕೆ ನಿಂಗೆ ನೆಗಿತಿದ್ಯಾ? ಲೋ ಡೋಂಗಿಗಳ ಬಂದವ್ರು ಮಾತಾಡ್ಸ್ರಲ್ಲೇ. ಚೇರ್ ಮೇಲೆ ಕೂತ್ಕೋಬೋದಾ? ಸುಮ್ನಿರು. ಗಿರೀಶ ಸುಮ್ನಿರು. ಅಲ್ಲಿ ನೋಡಪ್ಪ ನಮ್ಮ ಅಣ್ಣನ ಏನಣ್ಣ ದಪ್ಪ ಆಗ್ಬಿಟ್ಟಿದ್ಯಾ. 3 ಮಂತ್ಸ್ ಸಾಂಗ್. ಪ್ಲೀಸ್ ಇವಾಗ ನಮ್ಮ ಅಮ್ಮಂಗೆ 1,70,000 ರೂಪಾಯಿ, ಇಲ್ಲ 1,90,000, 7 ಲಕ್ಷ ರೂಪಾಯಿ ಫೋನ್ ತಗೊಂಡೆ ಅಂತ ಹೇಳ್ತೀನಿ.
ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರ್ತದೆ ನೋಡ್ರಿ, 2 ಲಕ್ಷ ಹೆಂಗಿರ್ತದೆ ನೋಡಿದ್ರಿ. ಇಲ್ಲ ಯಾರು ಗೊತ್ತಿಲ್ಲ ಊರಿಗೆ ತೋರಿಸೋದ್ರಿ ಇವಾಗ ನಮ್ಮ ಅಮ್ಮನ ರಿಯಾಕ್ಷನ್. ಅವ 2 ಲಕ್ಷ ರೂಪಾಯಿನ ಹೊಸ ಫೋನ್ ತಗೊಂಡು ನಿಂಗೆ ಗಿಫ್ಟು. ಎಷ್ಟು ಕೇರ್ ಆಗಿ ಇಟ್ಕೊತಿರೋದು ನೋಡ್ಲ. 2 ಲಕ್ಷ ರೂಪಾಯಿ ಹೊಸ ಫೋನು. 2 ಲಕ್ಷ ತಿರ್ಗ ಅದು 1 ಲಕ್ಷ ತಗೋ ಎಲ್ಲಾನು ತಗೊಂಡು. ಇದು 1.5 ಲಕ್ಷ ಕಣವ ಅಕ್ಕ. ಬಕ್ಕ 2 ಲಕ್ಷ ರೂಪಾಯಿ ಫೋನ್ ನೋಡು. ಸಿಜೆ ಬಲ್ಲ ನೋಡು. ಕೊಟ್ರ 2 ಲಕ್ಷ ರೂಪಾಯಿ ಯಾವ ಅಂಗಡಿ ಗಿಫ್ಟ್ ಕೊಟ್ಟದ? ಅಯ್ಯೋ ನಿನ್ಲು ಅಲ್ಲ ನಮ್ಮ ಅಣ್ಣನಂತ ಬುದ್ಧಿವಂತ ಬಲ್ಲಳ್ಳಿ ಹುಡುಕಿದ್ರು ಸಿಗಲ್ಲ, ಗುಜ್ಗಣಪುರದಲ್ಲಿ ಹುಡುಕಿದ್ರು ಸಿಗಲ್ಲ. ಡೆಮೋ ಫೋನ್ ಅದು ಒಡಗಿಡ್ದಾಕ್ಬಿಟ್ಟು ಡೆಮೋ ಫೋನ್ ಅಂದ್ಬಿಟ್ಟು ಆಮೇಲೆ ಡೆಮೋ ಫೋನ್ ಅಂತ ನೋಡು ಹೊಸ ಫೋನು. ಅದ 2 ಲಕ್ಷ ರೂಪಾಯಿ ಫೋನು. ಯಾರು ಹೇಳ್ಬಿಡ ಅಂದ್ಯಾ? ಹೇಳ್ಬಿಟ್ಟು ನಮ್ಮ ಮಮ್ಮಿಗೆ ಇನ್ನೂ ಗೊತ್ತಿಲ್ಲ. ನಿನ್ ಜೋಲೆ ಅವು 2 ನಂತವೇ. ಇದು 3ನೇ ಫೋನು. ಹೆಂಗಂದ್ರೆ ಗೊತ್ತವ, ನೀನ್ ಹಿಡ್ಕೊಂಡ್ರೆ ನಾನು ಗೈಸ್, ನಾನು ಇದು ಅವಶ್ಯಕತೆ ಇತ್ತು, ಅವಶ್ಯಕತೆ ಇರಲಿಲ್ಲ ಅಂತಲ್ಲ. ಇವಾಗ ಈ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇರ್ತೀನಿ ನಾನು. ಎಡಿಟರ್ಗೆ ಡ್ರೈವಲ್ಲಿ ಕಳಿಸ್ಬೇಕಾದ್ರೆ ಅದು 1 ಅವರ್ 2 ಅವರ್, ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ 1 ಅವರ್ 2 ಅವರ್ ಬ್ಯಾಕ್ ಬರೋಕ್ಕಾಗಲ್ಲ. ಬ್ಯಾಕ್ ಬಂತು ಅಂದರೆ ಮತ್ತೆ ಹೊಸ್ದಾಗಿ ಕೇಳುತ್ತೆ. ಅದಕ್ಕೋಸ್ಕರ ಅಂಥ ಟೈಮ್ ಸೇವ್ ಆಗಬೇಕು. ಅದು ಕೆಲವೊಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ಗಳು ಇರ್ತಾವಲ್ಲ, ಅಂಥ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕೆ, ಮತ್ತೆ ವಿಡಿಯೋ ಆ್ಯಂಗಲ್ಲು, ಮತ್ತೆ ಪ್ರ್ಯಾಂಕಿಂಗ್ ಮಾಡೋ ಟೈಮಲ್ಲಿ ಹೆವಿ ಯೂಸ್ ಆಯ್ತದೆ ಅನ್ಕೊಳ್ಳಿ. 2 ಫೋನ್ ಇಟ್ಟು ಪ್ರ್ಯಾಂಕ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಆ ರೀಸನ್ಗಳಿತ್ತು. ಸುಮಾರು ದಿವಸ ಅನ್ಕದಿ ತಗೋಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ತಗೊಂಡಿದ್ದು. ಸ್ಟೋರೇಜ್ ಆಲ್ರೆಡಿ ಬಿಡಿ 1 TB ಆಗ್ಬಿಟ್ಟು ತುಂಬಿಸೋದು ತಿರ್ಗಿ ಡಿಲೀಟ್ ಮಾಡ್ಕೊಬರೋದು ಏಕೆ ಹಂಗಾಗದೆ. ಸೊ ಅದಕ್ಕೆ 2 ಫೋನ್ ಇರಲಿ. ಅದೇ 2 ಲಕ್ಷ ರೂಪಾಯಿ ಫೋನ್ ತಗೊಂಡ್ರೆ ಏನು ಅನಿಸ್ತಾ ಇತ್ತು? ಅಲ್ಲ ನಿಂಗೆ ಏನು ಅನಿಸ್ತು? ವೇಸ್ಟ್ ಅನ್ಸುತ್ತೆ ಏನೋ? ಮತ್ತೆ ನಾನು ಅನ್ನ ತಿಂತಿರೋದೇ ಇದರಿಂದ ಅಲ್ವಾ? ಸಸಂಕಣ ಯಾಕಣ್ಣ ಬೇಜಾರು ಮಾಡ್ಕೊಂಡಿದ್ದೆ? ಎಷ್ಟು ನಮ್ಮ ಅಣ್ಣ ನನ್ನ ಮೇಲೆ ಮುನ್ಸ್ಕೊಬಿಟ್ಟವನೆ. ಯಾಕಣ್ಣ ಮುನ್ಸ್ಕೊಂಡಿದ್ಯಾ ಸಸಂಕಣ? ಮುನ್ಸ್ಕೊಂಡವ್ ನನ್ನ ಮೇಲೆ ಮಾತಾಡ್ಸಲ್ಲ ಅಲ್ಲ ನೋಡು. ಅಣ್ಣ ತಪ್ಪಾಯ್ತಣ್ಣ ನೋಡಿ. ನಮ್ಮ ಕಡೆ ನೀನು ಏನಾದ್ರು ಬೆಂಗಳೂರಿಗೆ ಬಂದ್ರೆ 4 ದಿವಸ ಹಿಂಗೆ ಇರ್ಬೇಕಾಯ್ತದೆ. ಎಂತ ಉಳ್ಳ ನೋಡಿ ಮುದ್ದೆ. ಎಂತ ಸೊಪ್ಪು ಇದು? ಹೊಲ್ ಸೊಪ್ಪು. ಎಂಥದ್ದು ನಮ್ಮ ಅವ್ನ ಹೆಸರು ಗೊತ್ತಿಲ್ಲ. ಉಪ್ಸಾರು, ಬರ್ಜಿ ಸೊಪ್ಪು, ಉಪ್ಸಾರು ಖಾರ. ಭರ್ಜರಿ ಊಟ ಅನ್ಕೊಂಡ್ರು. ವರ್ಲ್ಡ್ಸ್ ಬೆಸ್ಟ್ ಊಟ ಗೈಸ್. ಇವಾಗ ನಾನು ಮತ್ತು ನಮ್ಮ ಅಣ್ಣನ ಇದು ಬೈತದ ಮಾತಾಡ್ಸೋಣ. ಮಾತಾಡ್ಸಲ್ಲ ಸಸಂಗ. ಗೈಸ್ ವಾಪಸ್ ಒಟ್ಟಿಗೆ ಬಂದು ಇವಾಗ ನಮ್ಮ ಅಮ್ಮನ ರೇಟ್ಸ್ ನೋಡೋ ಬನ್ನಿ. 2 ಲಕ್ಷ ರೂಪಾಯಿ ಫೋನ್ ಅಂತೀನಿ. ಆದರೆ ಇದು ಒರಿಜಿನಲ್ ಪ್ರೈಸ್ ಬಂದು 1,70,000, 1,90,000, 20,000 ಡಿಸ್ಕೌಂಟ್ ನಂಗೆ. ಸಸಿಕಲಾ ಹಾಯ್, ಕ್ಯಾನ್ ಐ ಕಮ್ ಇನ್? ಅಪ್ಪ ಬರ್ನಪ್ಪ. ಯಾರ ಸೌಂಡ್ ಕಮ್ಮಿ ಕೊಡಿ. ಅಪ್ಪ ನಿಂಗೊಂದು ವಿಷಯ ಹೇಳ್ಬೇಕಾಗಿತ್ತು ಕಣಪ್ಪ. ನಿಂಗೋಸ್ಕರ ಅಂದ್ಬಿಟ್ಟು 2 ಲಕ್ಷ ರೂಪಾಯಿ ಫೋನ್ ತಗೊಂಡಿ ಕಣಪ್ಪ. ನನಗೋಸ್ಕರ ಏನ್ ತರಬೇಡ. ನಾನು 2 ಲಕ್ಷ ರೂಪಾಯಿ ಫೋನ್ ಮಾಡಿ ಕಳಷ್ಟು ಯೋಗ್ಯತೆ ನನಗಿದ್ದ. ನೀನ್ ಒಳ್ಳೆ ಕಣಪ್ಪ. ಅಲ್ಲ ಇವ್ ಹೇಳಿದ ಮಾತು ತಪ್ಪು ಕಣಪ್ಪ. 2 ಲಕ್ಷ ರೂಪಾಯಿ ಅದೇನಪ್ಪ, ಅದಕ್ಕೆ ಯೋಗ್ಯತೆ ಬೇಕಪ್ಪ. ಯೋಗ್ಯತೆನೇ ಬೇಕು. ಅಲ್ಲಿ ನನ್ಗಂಗಾರ ಯೋಗ್ಯತೆ ಇದ್ದ? ನಿನ್ಗದ ನೀ ತಗೋ, ನನ್ಗೆ ಯಾಕೆ ನನ್ ನೋಡಪ್ಪ. ಇದೊಳ್ಳೆ ಸರಿ ಐತೆ ಕಣಪ್ಪ. ನಂಗೆ ಐತೆ ಅಂದ್ರೆ ನನ್ನ ಎತ್ತವ್ರು ನೀವು, ನಿಮ್ಗಿಲ್ದೇ ಇರ್ತದಪ್ಪ. ನನಗಿಲ್ಲ ಅಂತ ಹೇಳಿದ್ದಷ್ಟೇ. ಹಂಗೇನಿಲ್ಲಪ್ಪ. ಸಸಿಕಲಮ್ಮ 2 ಲಕ್ಷ ರೂಪಾಯಿ ಫೋನು ತಕೋ. ಅದಕ್ಕೆ ನೀನೇನು ಯಾರ ಇದ್ರ ಏನು ನಿನ್ನ ಇಷ್ಟ. 2 ಲಕ್ಷ ರೂಪಾಯಿ ಫೋನ್ ಚೆನ್ನಾಗಿ ಆಯ್ತು ತಗೋ. 2 ಲಕ್ಷದ 4 ಲಕ್ಷದ ತಗೋ. ಬೇಡ ಅನ್ನ ತಗೋ. ನೀನು ದೊಡ್ಡವನಾಗ್ಬಿಟ್ಟಿದ್ಯಾ, ಯಾರ ಮಾತು ಕೇಳಾಗಿ. ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕು ನನಗೆ ಗೊತ್ತಿಲ್ಲ. ಹೇಳ ಮಾತಕಮ್ಮ. ಚೆನ್ನಾಗಿದ್ದ? ಸರಿ ತಕದಾಗ ಯಾರು ಬೇಡ ಅಂದ್ರು ತಕಮ್ಮ. ನಿಂಗೆ ಗಿಫ್ಟು ನಮಗ್ ಬೇಡ ಕಣಪ್ಪ. ತಕೋ ಇರ್ಲಿ. 1,000 ರೂಪಾಯಿ ಫೋನ್ ಮಾಡಿ ಕಳಕ್ಕೆ ಗತಿಲ್ಲ. 2 ಲಕ್ಷ ರೂಪಾಯಿ ಫೋನ್ ಬೇರೆ. ಯಾಕಿದ್ರೆ ಎಮೋಷನಲ್ ಆಗಿ ಮಾತಾಡ್ತಿರೋದು ಗಂಡ ಹೇಳ್ತಿ ಇಬ್ರು? ಹಾ ಸಸಿಕಲಾ, ನಿಂಗೋಸ್ಕರ ನಿನ್ನ ಪಾದದಡಿಯಲ್ಲಿ 2 ಲಕ್ಷ ರೂಪಾಯಿ ಫೋನ್. ಸಸಿಕಲಾ ಅಮ್ಮ ಕೇಳಿಸ್ತದಕ್ಕೆ ಅವಡಿಯಲ್ಲ. ನಾನು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಯಾವ್ಯಾವ ಥರ ಬೈತದೆ ಅಂದರೆ ಮುಡ್ಸ್ಬೇಡ. ಸರಿ ಕಣಮ್ಮ ಆಯಿತು. ನೋಡಿ ಹೆಂಗ ಆಡ್ತಿರೋದು. ಅಯ್ಯೋ 4 ಲಕ್ಷ ರೂಪಾಯಿ ಫೋನ್ ಕುಬೇರ ಅದ್ ಕಟ್ಕ ನಮ್ಗೇನು. ಏನ್ ನಮ್ಗೇನು ಅಂದ್ರೆ ಏನಮ್ಮ ಅರ್ಥ? ಗುರು ನಿಂಗೋಸ್ಕರ 2 ಲಕ್ಷ ರೂಪಾಯಿ ಫೋನ್ ತಂದವನ್ ಗುರು. ಸೀರಿಯಸ್ ಗುರು, 2 ಲಕ್ಷ ರೂಪಾಯಿ.
ಹೆಂಗ್ರು ಡೂಪ್ಲಿಕೇಟ್ ಅಂದ್ಬಿಟ್ಟು ಒಳಗಿಡ್ದು ಹಾಕ್ಬಿಟ್ಟಿ ಆಮೇಲೆ ವಾ 2 ಲಕ್ಷ ರೂಪಾಯಿ ಫೋನ್ ಗುರು 5 ಲಕ್ಷ ಕಣ ಹೆಂಗ್ರು ಸೀರಿಯಸ್ ಗುರು 2 ಲಕ್ಷ ರೂಪಾಯಿ ಫೋನು ನಮ್ ದೊಡ್ಡಪ್ಪ ಹೆಂಗ್ ಬರ್ತೀರ ನೋಡಿ ಒಳ್ಳೆ ಬೇರೆ ಬಂದಿರ್ಗಳ ಅಯ್ಯೋ ಕೈ ಹಿಡ್ಕೊಂಡ್ ಬಿಡ್ದೆ ಎಷ್ಟೋ ಗಂಟ ಇನ್ನು ಕನ್ನಡಕ ಸರ ತುಲಿ ಅನ್ಕೊಂಡು ನಿಜ ಗುರು 2 ಲಕ್ಷ ರೂಪಾಯಿ ಫೋನು ನೋಡ್ ಗುರು 2 ಲಕ್ಷ ರೂಪಾಯಿ ಫೋನ್ ಗುರು ಇಲ್ಲಿ ಅವನ ಕಳ್ಳ 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 ಎಬ್ಬುಲಿ ಕರ್ಸು ಗುರು ಅಯ್ಯೋ ಎಬ್ಬರಿ ಕಳ್ಸಿದ್ರು ಗುರು 2 ಲಕ್ಷ ರೂಪಾಯಿ ಫೋನ್ ಚೆನ್ನಾಗಿದ್ದವ ನೀ ಸೀರಿಯಸ್ ಆಗಿ ಹೇಳ ಗುರು ನಿಜ ಗುರು ನಿಂಗೆ ಗುರು ಸೀರಿಯಸ್ ಗುರು ನೀ ಮಡಿಕ ಗುರು ಸೀರಿಯಸ್ ಗುರು ಬೇಡ ಬೇಡ ಗುರು ಅಯ್ಯೋ ನಿಂಗೆ ಕಾಣ್ದ ನಾನೇ ಗುರು ಇನ್ಯಾರು ಗುರು ಅದು ಏನ್ ಗುರು ನೀನೆಂತ ನಾಲ್ಡೇಜ್ ಇದ್ರು ಅದ್ರ ಅಪ್ಪನಂತ ನಾಲ್ಡೇಜ್ ಇರೋ ಅಪ್ಪ ನಾಲೆಡ್ಜ್ ಕಣಪ್ಪ ಅಪ್ಪ ನಾನು ಒಪ್ಕೋತೀನಿ ನಿನ್ ನಂಗಿಂತ 1000 ಪಟ್ಟು 10ರಷ್ಟು ಜಾಸ್ತಿ ನಾಲೆಡ್ಜ್ ಅಂತ ಬಟ್ ನಾಲೆಡ್ಜ್ ಏನಪ್ಪ ನಾಲ್ಡೇಜ್ ನನಗೂ ನಾಲೆಡ್ಜ್ 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 ಏನಪ್ಪ ಸಾಮಾನ್ಯ ಜ್ಞಾನ ಎಂಬುದೇ ಕನ್ನಡದಲ್ಲಿ ನಾಲೆಡ್ಜ್ಗಿಂತ ಸಾಮಾನ್ಯ ಜ್ಞಾನ. ನಮ್ಮಪ್ಪ ಹೇಳ್ತಿರೋದಕ್ಕೆ ನಾನು ನಗ್ತಿರೋದಕ್ಕೆ ನಂಗೆ ಒಂಥರ ಅನಿಸ್ತದೆ ಬಟ್ ಆದರೂ ಕೇಳಿಸ್ಕೊಂಡಾಗ ನಗು ಬರ್ತದೆ ಅಷ್ಟೇ ಬಟ್ ನಮ್ಮಪ್ಪಗಿರೋ ಜ್ಞಾನ ನನಗೆ ಇನ್ನೂ 10 ಜನ್ಮ ಎತ್ಕೊಂಡ್ರು ಬರಲ್ಲ ಬಿಡ್ರಿ ನಮ್ಮಪ್ಪನ ಒಳ್ಳೆತನ ನಮ್ಮಪ್ಪನ ಇರೋ ಅದು ಜ್ಞಾನ ಬುದ್ಧಿ ಐತಲ್ಲ ಸಿಕ್ಕಾಪಟ್ಟೆ ಕಲ್ತೀವಿ ನಾನು ನಮ್ಮಪ್ಪನಿಂದ. ಒಬ್ಬೊಬ್ರೆ ನಮ್ಮಮ್ಮ ನನ್ನಲ್ಲಿ ಏನು ಗುಣ ಇಷ್ಟ ಅಂತ ಕೇಳಿದ್ರು ನಮ್ಮಮ್ಮ ಯಾರೇ ಬಂದು ನಮ್ಮಮ್ಮನ ಹತ್ರ ಕೇಳಿದ್ರು ನಾನು ಹೇಳೋದು ನಮ್ಮಮ್ಮ ಅವನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳುತ್ತೆ. ಅದನ್ನ ಕಲಿಸಿರೋದು ನಮ್ಮಪ್ಪ ಇವತ್ತಿನವರೆಗೂ ಸೀರಿಯಸ್ ಆಗಿ ನೀವು ನಂಬಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ. ನಮ್ಮ ಅಪ್ಪನಿಂತ ಆ ವ್ಯಕ್ತಿ ಚಿಕ್ಕವರೇ ಆಗಿರಲಿ ವಯಸ್ಸಲ್ಲಿ ಏಜಲ್ಲಿ ಯಾವುದ್ರಲ್ಲೇ ಆಗಿರಲಿ ಅಂಥವ್ರನ್ನೂ ಹೋಗಿ ಬನ್ನಿ ಹೋಗಪ್ಪ ಬಾರಪ್ಪ ಅಂತ ಈ ಥರ ಮಾತಾಡಿಸ್ತಾರೆ. ಅದನ್ನ ನಮ್ಮ ಅಪ್ಪನಿಂದ ಕಲ್ತಿದ್ದೀನಿ ಅಷ್ಟು ನಮ್ಮಪ್ಪ. ಓಕೆ 2 ಲಕ್ಷ ರೂಪಾಯಿ ಫೋನ್ ತಗೊಂಡು ನಾನು ಶಶಿಕಲಾ 2 ಲಕ್ಷ ರೂಪಾಯಿ ಫೋನ್ ತಗೊಂಡು ನಾನು ಮಾತಾಡ್ಸ್ಬೇಡ ಮರ್ಯಾದಿಂದ ಹೊಂಟೋಗ್ಬಿಡು. ಯಾಕಮ್ಮ ಅಮ್ಮ ಅಮ್ಮ ನಾನೇನಮ್ಮ ತಪ್ಪು ಮಾಡ್ದೆ ಶಶಿಕಲಾ ಫೋನ್ ತಗೊಂಡಿದ್ದೆ ತಪ್ಪ ಅಮ್ಮ. ನೀನ್ 2 ಲಕ್ಷ ರೂಪಾಯಿ ನಿಂದ 4 ಲಕ್ಷ ರೂಪಾಯಿ ಫೋನ್ ತಗೋ ಅದಕ್ಕೂ ನಮಗೂ ಏನೂ ಇಲ್ಲ. ಅಮ್ಮ ಇದ್ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯೆ ಶಶಿಕಲಮ್ಮ ಅಮ್ಮ ಏಯ್ ನಾನು ಮಾತಾಡ್ಸ್ಬೇಡ ಮರ್ಯಾದಿಂದ ಎದ್ದೊಂಟೋಗು ನಂಗೆ ಊಟ ಮಾಡೋತಲ್ಲಿ ಅನ್ನೇ ಅನ್ಬೇಡ. ಸರಿ ತಪ್ಪಾಯ್ತು ಕಣಮ್ಮ ಆಯ್ತು ಸರ್. ನೀನ್ ಯಾವ ತಪ್ಪಾಯ್ತು ಅಂತ ಅನ್ಬೇಡ ಹೋಗು. ಅಮ್ಮ ಏಕಮ್ಮ ಹಿಂಗಂತಿದ್ದಿ ಸರಿ ಬಿಡು ತಗೊಂಡಿದ್ದು ತಪ್ಪಾಯ್ತು ಆಯ್ತು ವಾಪಸ್ ಬಿಡು ಆಯ್ತು. ತಗೊಂಡಿರೋದಕ್ಕೆ ನಮ್ಗೇನು ತಪ್ಪಾಯ್ತು ಬಿಡು ಮಾಡ್ತಿದ್ದೆ ತಕತಿದೆ ಹಿಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ನಿನ್ ಲೈಫು ನಿನ್ನಿಷ್ಟ. ಏನು ಹಿಂಗಾಡ್ತಿ ಶಶಿಕಲಾ ನೀನು ಅಮ್ಮ ತಪ್ಪಾಯ್ತು ಬಿಡಮ್ಮ. ಹೂವನ್ನ ಬೆಲೆ ಇದ್ರೆ ನಿನ್ಗೆ ಹಿಂಗ ಆಡ್ತಿದ್ಯಾ ಯಾಕಿಲ್ದಂಗೆ ತಿರುಗ್ತಿದ್ಯಾ. ಪ್ರಮೋಷನ್ ಸೂಟ್ಗಳಿತ್ತು ಕಣಮ್ಮ. ಸರಿ ತಪ್ಪಾಯ್ತು ಸಾರಿ ಶಶಿಕಲಮ್ಮ ನಾ ಸ್ನಾನ ಮಾಡ್ಕೊಳಕ್ ಬರ್ಬೇಕು ಹಂಗೆ ಬಂದ್ಬಿಟ್ಟವನಿ. ಸ್ನಾನ ಮಾಡ್ಕೊಂಡು ಬಾಗ್ಲ ಗಂಟೆ ಬರ್ಬೋದು ಅಡುಗೆ ಮನೆ ಒಳಗೆ ಹೋಗಂಗಿಲ್ಲ ದೇವ್ರ ಮನೆ ಒಳಗೆ ಹೋಗಂಗಿಲ್ಲ. ಅಪ್ಪ ಹೇಳಪ್ಪ ಸರಿ ಕಣಪ್ಪ ಆಯ್ತು. ಇಷ್ಟೊತ್ತಲ್ಲಿಯಾ ಇಷ್ಟೊತ್ತಲ್ಲೇ ಔಷಧಿ ಸರಿ ಕಣಪ್ಪ. ಎಷ್ಟು ರೂಪಾಯಿ ಅಪ್ಪ ಅಮ್ಮ ಯಾಕೆ ನನ್ನ ಮೇಲೆ ಕೇಣ ಮಾಡ್ಕೊಂಡಿತ್ತು ಅಮ್ಮ ನಾನು ಮಾತಾಡ್ಸಲ್ವಮ್ಮ ನೀನು ಯಾಕವ ಅಮ್ಮ ನಾನು ಬಿಟ್ಟಿರ್ತೀನಮ್ಮ ನೀನು ಚಿನ್ನಿ ನೀನ್ ಇತ್ತಿಲ್ವ ಇಲ್ಲಿ ನಾನೆಲ್ಗೋನಿ ಇಲ್ಲಿ ಅವನಿಲ್ಲ ನೀನು ಹೋಗಿದ್ದು ತಪ್ಪಾಯ್ತಮ್ಮ ಅಮ್ಮ ಸಾರಿ ಚಿನ್ನಿ ಮಿಸ್ ಯು ಚಿನ್ನಿ ಅಮ್ಮ ಶಶಿಕಲಮ್ಮ ಸಾರಿ ಕಣಮ್ಮ ಅಮ್ಮ ಆಯ್ತು ಆಫ್ ಮಾಡು ಮೊಬೈಲ್ ಅಳ್ಬೇಡ ಇರು ಸಾರಿ. ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಫೋನ್ಗಳು ನಮ್ಗೆ ಅದಕ್ಕಪ್ಪ ಅಂದ್ರೆ ವಿಡಿಯೋ ಮಾಡ್ತೀವಲ್ಲಪ್ಪ ಅಪ್ಪ ಅಮ್ಮಂಗೆ ನೀನ್ ನಕ್ಕಲ್ಲೇ ಅಂತ. ಈಗ ಮದುವೆ ಇವೆಲ್ಲ ಜನ ಕರ್ನಾಟಕದ ಜನ ನೋಡ್ತಾರೆ ಮರ್ಯಾದೆಯಿಂದ ಹೋಗಿ ಬಟ್ಟೆ ಹಾಕಬೇಕು. ಅಪ್ಪ ನನ್ನ ಮಖ ತೋರ್ಸಲ್ಲ ಕಣಪ್ಪ ಜನಗಳಿಗೆ ನಾನು ಬರೀ ನಿನ್ ಮಖ ಮಾತ್ರ ತೋರಿಸ್ತಾ ಇರೋದು. ಅಲ್ಲ ನಿನ್ ಮುಖ ತೋರಿಸಿದ್ರು ಪರವಾಗಿಲ್ಲ ಅವನೇನೋ ಅಜ್ಞಾನಿ ಮಾತಾಡ್ತಾನೆ ನೀನು ಅಜ್ಞಾನಿಯ ನಾಚಿಕಮ್ಮನ ಮರ್ಯಾದಿಲ್ವಲ್ಲ ಹಂಗೆ ಇಚ್ಚಿಲ್ಲ ಅವಳೆ ಅವ್ನಿಗೆ ಇನ್ನೂ ಮೈಂಡ್ ಮೆಚೂರ್ ಆಗಿಲ್ಲ ಕಣಪ್ಪ.
ಆಗಿದ್ರೆ ಅಪ್ಪನಿಗೆ ಆ ಥರ ಪ್ರಶ್ನೆ ಕೇಳ್ತಿದ್ ನಾವು. ಏನಂತ ಪ್ರಶ್ನೆ ಕೇಳ್ದ? ಮಾತಾಡ್ಸಿಲ್ವಲ್ಪ ನಾನು. ಅಮ್ಮಂಗೆ ನೀನ್ ಅಕ್ಕನ್ಲೆ ಅಂತ ಅನ್ಕಣಪ್ಪ. ಅಪ್ಪ ಸೀರಿಯಸ್ ಆಗಿ ಅಂದ ಕಣಪ್ಪ. ತಪ್ಪಾಯ್ತು. ಅನ್ನೆಲ್ಲ ಕಂಬಿಡುವನು ಅಷ್ಟು ನಿನ್ನಷ್ಟು ದಡ್ಡನ ಅವನು. ಅಪ್ಪ ಅಮ್ಮ ದಡ್ಡಿನ ಬುದ್ಧಿವಂತನಪ್ಪ? ಬುದ್ಧಿವಂತ. ತಪ್ಪಾಯ್ತು ಅಪ್ಪ, ನಿಜ ಅಲ್ಲಿ ಮಿಸ್ ಆಗ. ನಿಮ್ಮ ಅಣ್ಣ 100%. ಹಾ ಅಪ್ಪ ಅಮ್ಮಂಗೆ ಹೆವಿ ಬುದ್ಧಿ ಅದೇ, ಎಂತ ಅದು ಕ್ರಿಮಿನಲ್ ಬುದ್ಧಿ ಇರೋದು ಕಣಪ್ಪ, ನಾರ್ಮಲ್ ಬುದ್ಧಿ ಅಲ್ವೇ ಅಲ್ಲ. ಏನು ಬುದ್ಧಿ ಹೆವಿ ತಲೆ ಓಡಿಸ್ತಾಳೆ ಶಶಿಕಲಾ, ಏನಾದ್ರೆ ಏನೈತೆ ಅಂತ. ನಿಮ್ಮ ಅಣ್ಣ ಎಂತ ಪ್ರಶ್ನೆ ಕೇಳ್ತಿದ್ದ ಗೊತ್ತಾ? ಟ್ರೈ ಹೊಲದಲ್ಲಿ ಇಳ್ಕಿಸ್ತ್ರ ಯಾರನ್ನೇ ಕೇಳ ಅಲ್ಲಿ ಇಳ್ಕಿಸಿದೆ ಅಂತ ನನ್ ಕೇಳ್ತಾವನ ಲೆಕ್ಕಪ್ಪ. ಎಂತ ಬುದ್ಧಿ ಅದು. ನನ್ನ ಹೊಲದಲ್ಲಿ ನನ್ನ ಇದ್ರಲ್ಲಿ ಯಾರನ್ನೇ ಕೇಳ ಟ್ರೈ ಇಳ್ಕಿಸ್ತೆ ಅಂತ. ಅಲ್ಲಿ ನೋಡಪ್ಪ, ಪಿತ್ರಾರ್ಜಿ ಜಾಸ್ತಿ ಅಪ್ಪ, ನಿಂದು ಅಲ್ಲ ನಂದು ಅಲ್ಲ. ಪ್ರೆಸೆಂಟ್ ನನ್ ತಕೊಂಡ್ ನಡ್ರಮದಗಳ ಕಷ್ಟಪಟ್ಟು ಉಳಿಸ್ಕೊಂಬಂದಿರೋದು ನಾವು. ಅವರೆಲ್ಲ ಉಳಿಸಿರೋದ್ರೆ ನಾವು ಉಳಿಸಿರೋದು ಅಷ್ಟೇ ಕನ್ನಡಿ. ಅಪ್ಪ ಅಮ್ಮನ್ ನೋಡಿದ್ರೆ ಏನಿಸ್ತಪ್ಪ ನಿಂಗೆ? ಶಶಿಕಲಾ ನೋಡಿದ್ರೆ ಈ ಡೈಲಾಗ್ ನಿನ್ಗೆ ಯಾತಕ್ ಬತ್ತು? ಹೇಳಪ್ಪ. ಅಪ್ಪ ಈ ಫೋನ್ ತಗೊಂಡಿರೋದಕ್ಕೆ ನೀನು ಆನೆಸ್ಟ್ ಒಪ್ಪಿ ನನ್ನ ಮನಸ್ಸಿಂದ ಹೇಳಪ್ಪ, ಏನ್ ಅನಿಸ್ತು ಅಂತ. ಈ ಫೋನ್ ತಗೊಂಡಿರೋದಕ್ಕೆ ಒಳ್ಳೆ ನೀನು ಒಪಿನಿಯನ್ಸ್ ಇದೆ ಅಂತ ತಗೊಂಡಿದೀಯ ಅಂತ ಅನಿಸ್ತದ. ವಿಡಿಯೋ ಮಾಡ್ತೀಯಲ್ಲ, ಫೋನ್ ಚೆನ್ನಾಗದ, ಇದ್ರಲ್ಲಿ ವಿಡಿಯೋ ಮಾಡ್ಬೋದು ಅಂತ ತಗೊಂಡಿದೆ ಅಂತ ಅನಿಸ್ತದ ಕಣಪ್ಪ. ಅಮ್ಮ ನಿಂಗೇನು ಅನಿಸ್ತದಮ್ಮ? ಖುಷಿ ಕಣಪ್ಪ. ಈಗ 2 ಲಕ್ಷ ರೂಪಾಯಿ ತಕೊಂಡಿದ್ದೀನಿ, 4 ಲಕ್ಷ ರೂಪಾಯಿ ಫೋನ್ ತಗೊಂಡ್ರೆ ಖುಷಿನೇ. ಒಳ್ಳೆ ಬುದ್ಧಿ ಕಲಿಬೇಕು ಅಷ್ಟೇ, ಇನ್ನೇನು ಇಲ್ಲ. ನೀನು ಫೋನ್ ತಗೊಂಡಿರೋದಕ್ಕೆ ನಮ್ಗೇನು ಹೊಟ್ಟೆ ಉರಿ ಇಲ್ಲ, ಹೊಟ್ಟೆ ಇದಲ್ಲ. ಹಿಂಗಿದ್ದಿದ್ ಪ್ಲೇಟ್ನ ಹಿಂಗ್ ಮುಗ್ಸಾಕ್ಬಿಡ್ತೀಯ. ಕಡೆ ಹೋಗು, ಅದಕ್ಕೆ ನಾವೇನು ಉಸಿರು ಬಳಿಯಾ? ಬೋದ್ಬಿಟ್ಟು ಇವಾಗ ತಗಪ್ಪ, ಖುಷಿ ಆಯ್ತು. ಅವ್ನು ಫೋನ್ ತಗೊಂಡಿರೋದಕ್ಕೆ ನಾನು ಕೊಪ್ಪತ್ಕೊಂಡಿದ್ನ. ಕಾಸ್ಟಿನೇ ಆಯ್ತು ಕಣ, ಕಾಸ್ಟಿನೇ ಆಯ್ತು 2 ಲಕ್ಷ ತಕೋಸರತ್ತು ಅಂತ ಅಲ್ಲಿ. ಗೇಸ್ ನಮ್ಮ ಅಮ್ಮನ ಮೈಂಡ್ ಸೆಟ್ ಏನು ಅಂದ್ರೆ, ಹಿಂಗೆ ಈ 2 ಲಕ್ಷ ರೂಪಾಯಿ ಫೋನ್ ತಗೊಳಕ್ಕೆ ಅಟ್ಲೀಸ್ಟ್ ಒಂದು 12-13 ಗ್ರಾಮ್ ಚಿನ್ನನಾರು ಬರೋದಲ್ಲ ಅಂತ. ಅದು ಅಲ್ವಮ್ಮ? ಓ ಅಲ್ಲ ಕಣಮ್ಮ, ನಂಗೂ ಆಸೆ ಕಣಮ್ಮ, ನಂಗೂ ಆಸೆ. ಇದ್ರ ಬದಲು ಚಿನ್ನ ತಗೊಂಡಿದ್ರೆ ಒಂದು ಕತ್ಕಾರ ಮಾಡಿ, ಇಲ್ಲ ನಮ್ಮ ಅಪ್ಪಂಗಾರ ಮಾಡ್ಸಾಕ್ಬೋದು, ಇಲ್ಲ ನಿಂಗೆ ಒಂದು ಮಾಡ್ಸಾಕ್ಬೋದಾಗಿತ್ತು, ಒಂದು ಉಂಗ್ರ ಗಿಂಗ್ರನ. ಚಿನ್ನದ ವ್ಯಾಮೋಹನ ಇಲ್ಲಿ ಬರೋ ನನಗೆ. ಈ ಉಂಗ್ರ ಸಾಕು ಕಣಪ್ಪ ನನಗೆ. GAT ಹೋಟ್ಲು ಊಟ ತಿನ್ಕ ಬಂದ ತಿರ್ಗಾ ಊಟ ಕೊಟ್ಟು ನೋಡು. ಸರಿ ಕಣವ, ಗುಡ್ ನೈಟ್ ಅಪ್ಪ, ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಬಣ್ಣ ಮಾಡ್ಕೊಳ ಗುರು 4-5. ಓ ನಮಸ್ಕಾರ, ಆರಾಮ, ಚೆನ್ನಾಗಿದ್ದೀರಾ? ನಮಸ್ಕಾರ ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಬೆಳಿಗ್ಗೆ ಬಂದ್ರಿಯಾ? ಹಿಂಗ್ರು ಭದ್ರಾವತಿ ಗೌಡ್ರು ನೋಡಿಲ್ಲೇನು? ಹಾಂ, ನಮ್ಮ ಜ್ಞಾನ ಹೋಗ್ಲು ಹೊರಗೊಂಡ್ವೆ ಅಕ್ಕು. ಇದು ಯುಗಾದಿಗೆಲ್ಲ ಹಿಂಗೆ ಕ್ಲೀನ್ ಮಾಡ್ತಾ ಇರೋದು ಆಯ್ತು. ದೊಡಮ್ಮ ಹವರ್ ಯು? ಎಸ್ ನಮ್ಮ ದೊಡಮ್ಮ ಮುದ್ದೆ ಮಾಡ್ತಾರ. ಮುದ್ದೆ ತಿರಿಯೋದು ಹಳ್ಳಿ ಪ್ರತಿಭೆ ಕಣ ದೊಡವ. ನೀನು ನಿಂತರ ಯಾರು ತಿರಿಯಕಂತ ಸಿಟಿಯವ್ರು ಹಿಂಗೆ ತಿರ್ದಾರೆ. ಸಿಟಿಯವರು ಮಾಡ್ತಾರ ಕಣ್ತಪ್ಪ ಮುದ್ದೆನ. ಆದ್ರೆ ನಿಂತರ ಮಾಡಕ್ಕಾಗಲ್ಲ ಬಿಡು ದೊಡವ, ನಿನ್ ಮುದ್ದೆ ಕೈ ರುಚಿ ತಿಂದು ದೊಡಪ್ಪ. ಎಲ್ಲ ಮಾಡ್ತಾರ ಕಣ್ತಪ್ಪ. ಬಟ್ ಆದ್ರೆ ನೀನ್ ಮಾಡಕ್ಕಾಗಲ್ಲ ಬಿಡು ದೊಡವ. ನಮ್ ದೊಡ್ಡಪ್ಪ ಕೇಳ, ಗುರು ನಿಮ್ ಫಿಗರ್ ಹೆಂಗ್ ಮಾಡ್ತೀವಿ ಗುರು ಮುದ್ಯಾ? ವಿಡಿಯೋ ಕಾಲ್ ಮಾಡಕ್ ತಕ ಇದೆ. ವಿಡಿಯೋ ಕಾಲ್ ಮಾಡಕ್ಕಲ್ಲ, ವಿಡಿಯೋ ಮಾಡಕ್ಕೆ. ವಿಡಿಯೋ ಮಾಡಕ ಲಕ್ಷದ 70,000 ರೂಪಾಯಿ. ಚೆನ್ನಾಗಿಲ್ಲ? ಇತ್ತಲ್ಲ ಎಷ್ಟ್ ಇದೆ? ಇನ್ನೊಂದು ಬೇಕಾಗಿತ್ತು, ಇನ್ನೊಂದು ಫೋನ್. ಬೇಕಾ ನಿಂಗ? ಇಲ್ಲ, 2 ವಿಡಿಯೋ ಮಾಡಕ್ ಅಷ್ಟೇ, 2 ಫೋನ್ ವಿಡಿಯೋ ಮಾಡಕ್ಕೆ. ಮೊದ್ಲದು 1.5 ಲಕ್ಷ ತಕ ಇದೀರಾ? ಮೊದ್ಲದು ಇವಾಗ ವಿಡಿಯೋ ಮಾಡ್ತಿರೋದು, ಇದು ಇವಾಗ ಹೊಸದಾಗಿ ವಿಡಿಯೋ ಮಾಡಕ್ಕೆ ಅಂತ, ಇನ್ನೊಂದು ಫೋನಲ್ಲಿ. ಆಯ್ತು, ಥ್ಯಾಂಕ್ ಯು ದೊಡ್ಡವ. ಮುದ್ದೆ ಉಂಡು ತಿಂಕ ಬಂದಿ ನಾನು. ಬಿಸಿ ಬಿಸಿ ಮುದ್ದೆ ನಮ್ ದೊಡ್ಡವ ಕಟ್ತಿರೋದು ನೋಡ್ರಿ, ಹಿಂಗೆ ಮುದ್ದೆ ಕಟ್ಟೋದು. ಸರಿಯಾಗಿದೆ. ನಾವೇನಾದ್ರು ಕಟ್ಟಕ್ ಹೋಯ್ತು ಅಂದ್ರೆ ಕೈ ಸುಡ್ಸ್ಕೊಬಿಡ್ತೀವಿ. ನಮ್ಮಮ್ಮ ನಮ್ ದೊಡ್ಡವ ನೋಡ್ರಿ ಇಷ್ಟ ಸಕದ ಕಟ್ತಾರೆ ಅಂತ. ರಾಗಿ ಬಾಲ್ ರಂಜಿತ ಹೇಳೋದ್ರಿಂದ ರಾಗಿ ಬಾಲ್ ಇವತ್ತು ನಮ್ಮ ಮನೇಲಿ ನಿಂತಾಳೆ. ಸೀರಿಯಸ್ ಆಗಿ ರಘುಣಂಗೆ ವಿಡಿಯೋ ಕಾಲ್ ಮಾಡೋದಂತ ಯಾರೋ ಹೆಣ್ಣು ಎಲ್ಲಿ ತೋರಿಸೋದ್ರಿ ನಮ್ಮ ಸೀರಿಯಸ್ ಆಗಿ ಇವನ್ಗ ನನ್ಗಲ್ಲ ನನ್ಗೆ ಯಾಕೆ ಮಾಡ್ತಾರ? ರಘುಣಂಗೆ ಕಂಡೋಡಪ್ಪ. ಹ್ಞೂ ಮೈಟ್ರಿದ್ದ ಬಿಡಬೇಕ ಗುರು ಲವ್ ಮಾಡ್ತಾವ, ಕರ್ಕಬ ಗುರು ತಲೆ ಕೆಡಿಸ್ಕೊಬಿಡಲ್ಲ ನಾವು. ಗುರು ಕರ್ಕ ಬರೋದು ಯಾಕೆ ಗುರು? ಮದುವೆ ಮಾಡಿಸ್ತೀನಿ ಅಂತ ಒಂದು ನಾನು ಚೌಟ್ರಲ್ಲಿ ಗ್ರ್ಯಾಂಡ್ ಆಗಿ ಹುಡುಗರು ಚಿತ್ರ ಮಾಡ್ತೀನಿ, ಕರ್ಕಬ ಗುರು. ಎಲ್ಲ ದುಡ್ಡೆಲ್ಲ ನಿಂದ ಅಪ್ಪ ಬರ್ದು ನಾನೇ ಮಾಡ್ತೀನಿ. ಅದ್ದುಗ್ರು ಹಿಂಗಿದ್ದು ಗೊತ್ತು ಗುರು. ಸರಿ ರಘುಣಂಗೆ ಇನ್ನೊಂದು ಮದುವೆ
ಬಿಡಿ ಮಕ್ಕಳು ಫೋನ್ ಈ ತರ ಫೇಕ್ ಸುಮ್ನೆ ಚೆನ್ನಾಗಿದೆ ಸೌಂಡಿ ನೋಡ ಚೆನ್ನಾಗದೆ ಮಾಮೂಲಿ ಫೋನ್ಗೆ ಈ ತರ ಕ್ಯಾಪ್ಗಳನ್ನ ಹಾಕಿ ಫೇಕ್ ಮಾಡ್ಬಿಡ್ತಾರೆ ಇದು ಇಲ್ಲ ನಿಂಗೆ ಒಂದು ಕಪ್ಪಿ ವರ್ಷ ಕೊಡ್ದಾನ ಅವಡೆ ಇಲ್ಲ ಬಾಗಿಲು ಹಾಕ್ಬಿಟ್ಟು ಹೆಚ್ಚಿಗೆ ಬರಲ್ಲ ಹಿಂಗೆ ಗೊತ್ತು ನಮ್ ದೊಡ್ಡಪ್ಪ ಯಾವತ್ತೂ ಸುಳ್ಳಾಡಲ್ಲ ಏನ್ ದೊಡವ ನೀನ್ ನಂಗೆ ಹೇಳ್ತಿದ್ದೆ ನೀನ್ ನನ್ ಮಗ ನೋಡ್ಕೊಂಡ ಆಮೇಲೆ ಈ ಗಂಟೆ ಇಚ್ಚಿದ್ರ ನಾನ್ ಚಿನ್ನ ಗುರು ಅಲ್ವಾ ಸ್ಟೈಲು ನಿಂಗೆ ಗೊತ್ತು ಮೇಕತ್ತ ಬೋರ್ಡ್ ಮೇಕತ್ತ ಮಿಸ ಸಿಗ್ರು ನೀನು ಏನ್ ಸಸಿಕಲ್ಲ ಏನ್ ಹೇಳ ಗೈಸ್ ನಮ್ಮ ಅಮ್ಮ ಹೇಳ್ತಾ ಇರೋದು 2 ಲಕ್ಷ ರೂಪಾಯಿ ಫೋನ್ ಅವಲ್ಲಪ್ಪ ದೇವ್ರೆ 1,000 ರೂಪಾಯಿ ಫೋನ್ ಗತಿ ಇರ್ಲಿಲ್ಲ ನಮ್ತವು ಗ್ರಾಚಾರ್ವೆ ಅಯ್ಯೋ ಅಣಬರ್ವೆ 5 ಲಕ್ಷ ರೂಪಾಯಿ ಫೋನ್ ಅವಲ್ಲ ಮಟ್ಲಿ ಅಂತ ಹೇಳ್ತಾರೆ ನಮ್ಮಮ್ಮ ಯಾರೋ ಒಬ್ಬೊಬ್ರು ಒಂದ್ ಮನೆನೇ ಕಟ್ಕೊಂಡ್ಬಿಡೋರು ಸೀಟು ಪಟ ಹಾಕೋದು ಆ ಗುಡಿಸ್ಲಲ್ಲಿ ಜೀವನ ಮಾಡೋರು ಇನ್ನೇನು 10 ಲಕ್ಷ ರೂಪಾಯಿ ಸಲ್ಟ ಹಾಕೊಳ್ಳೋರೆ ನಮ್ ಕರ್ನಾಟಕದಲ್ಲಿ ನೀನ್ ಅದ್ರ ಬಗ್ಗೆ ನೋಡು ಬೇಡ ಕಣಪ್ಪ ನಮ್ಗೆ ಇನ್ನು ಅದ್ ಫೋನಲ್ಲಿ ಮಾತಾಡಕ 2 ಮಾತಾ 5 ಲಕ್ಷ 5 ಲಕ್ಷ ರೂಪಾಯಿ ಫೋನ್ ಹೇಳಿರೋದು ಫೋನ್ ಮಾತಾಡಕ್ಕಾಗಿ ಯಾರು 5 ಲಕ್ಷ ರೂಪಾಯಿ ಫೋನ್ ತಗೋತಿದ್ರು ಅಯ್ಯೋ ಶಿವ ನೆನ್ಸ್ಕೊಂಡ್ಬಿಟ್ರೆ ಜೀವ ದಡ್ಡ ಇರ್ತದೆ ಆದ್ರೂ ಈ ಫೋನು 7 ಲಕ್ಷ ಅಂದ್ರೆ ಯಾರು ನಂಬಿಕಿಲ್ಲ ಬಿಡೋದು 7 ಲಕ್ಷ ಅದು ಕಲರ್ ನೋಡಿದ್ರೆ 2 ಲಕ್ಷ ಅಂದಾರ ಅದು ಹಂಗೆ ಬರೋದು 2 ಲಕ್ಷ ರೂಪಾಯಿ 7 ಲಕ್ಷ ಪಕ್ಕ ಗೊತ್ತಾಯ್ತದೆ 2 ಲಕ್ಷ ರೂಪಾಯಿಗೆ ಹಿಂಗೆ ಬರೋದು 2,30,000 ಐಎಸ್ ಫೋನ್ ಇರೋದು ಇದು 1,90,000 ನಂಗೆ 1,70,000 ಕೊಟ್ಟಿದ್ದು ವಿಡಿಯೋ ಗಿಡಿಯೋ ಮಾಡ್ತೇನೆ ಅಂದ್ಬಿಟ್ಟು ನಿಂಗೆ ಬೇಕಾದಂಥದ್ದೊಂದು ಬೇಡ ಕಣಪ್ಪ ನಿಂದ ಅಮ್ಮ ಪಾದ ಬೇಡ ಕಣಪ್ಪ ನಮ್ಗಿರೋಕ್ಕೆ ಆಯ್ಸ ಆರೋಗ್ಯ ಕೊಳ್ಳಿರೋದಕ್ಕೆ ಇದರಿಂದ ಬಾವಿ ಒಳಗಿರೋ ಕಮ್ಮಿ ನೀವು ಕಾಲದಿಂದ ಬರೀ ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ರಿ ಒದ್ಬಿಟ್ಟು ಯಾರು ನೀವು ಸುಳ್ಳು ಹೇಳಿದರು ನಿನ್ ಪ್ರಕಾರ ಜೀವನ ಅಂದ್ರೆ ಹೆಂಗಿರ್ಬೇಕು ಹೇಳು ಹೇಳು ಹಂಗಲ್ಲ ಯಾರು ನೀನು ಸುಳ್ಳು ಹೇಳಮ್ಮ ಫಸ್ಟ್ ನಿನ್ ಪ್ರಕಾರ ಜೀವನ ಅಂದ್ರೆ ಹೆಂಗಿರ್ಬೇಕು ಅದು ಹೇಳಿ ನಂಗೆ ಫಸ್ಟ್ ಅದಕ್ಕೆ ಆನ್ಸರ್ ಕೊಡು ನೀನು ಹೆಂಗಿರ್ಬೇಕು ಹೇಳು ನಾವೀಗ ಹೆಂಗಿದ್ರು ಸಾಕಣಪ್ಪ ಆರೋಗ್ಯ ಆಯ್ಸ ಕೊಟ್ಟು ಒಂದು ಮುದ್ದೆ ಇಟ್ಟು ಒಂದು ಬಟ್ಟೆ ನೇರವಾಗಿದ್ರೆ ಸಾಕು ಆದ್ರೆ ನಂಗೆ ಹೆಂಗಿರ್ಬೇಕು ಅಂತ ಆಸೆ ನಿನ್ಗೆ ಆಕಾಶದಷ್ಟು ಎತ್ತರ 5,000 ಮೇ ಜೀವನ ಕೇಳ್ತಿದ್ದೆ ನೀವು ನಮ್ಗೆ ಬೇಡ ಕಣಪ್ಪ ಅದು ಓದಿ ಲಾಯರ್ ಆಗಿ ಸೆಟ್ಲಾಗಿ ಲಾಯರ್ ಕೆಲಸ ತಕೊಂಡು ಸಾಕಾಯ್ತಿಲ್ವ ಅದೇ ಜೀವನ ನಮ್ಗೆ ಹೊಲ ಮನೆ ಇತ್ತಿಲ್ವ ಅಷ್ಟು ವಾರ ಗುತ್ಕ ಕೊಟ್ಬಿಟ್ಟು ನೀನು ಲಾಯರ್ ಕೆಲ್ಸಕ್ಕೆ ಹೋಗಿ ಲಾಯರಲ್ಲಿ ಅದರ ಪರ್ಮನೆಂಟ್ ಜೀವನ ನಿನ್ಗದು ಸೆಟ್ಲ್ ಆಗೋದು ನಾನು ಹೆಂಗ್ ಕನ್ಸ್ಕೊಳೋದು ನೀನು 5,000 ಮೇ ಜೀವನ ಕನ್ಸ್ಕೊಂತ ಇದೆ ಅದು ಹಿಂಗ ಅನ್ಸುತ್ತೆ ನಿಂಗೆ ನನ್ನ ಹತ್ರ ಕನ್ಸ್ಕೊಳೋದು ಉಚಿತನ ಅನ್ಸುತ್ತೆ ಅನಿಸ್ತಿರೋದು ನನಗೆ ಆದ್ರೂ ಒಂದ್ಸತಿ ಹಂಗೆ ಅನ್ಸುತ್ತೆ ಹಂಗಾದ್ರೂ ಆಗೋಯ್ತಾನೆ ಅಂತ ಏನಕ್ಕೆ ಇಷ್ಟು ಕಷ್ಟ ಪಡ್ಬೇಕು ಅಂತ ಅನ್ಸುತ್ತಾ ಕಾಲದಿಂದ ಏನ್ ಗೊತ್ತಾ ನೀವು ಸುಳ್ಳು ಹೇಳ್ಕೊಂಡ್ ಬಂದಿರೋದು ಹಿಂಗೇ ಇರಬೇಕು 10 ರೂಪಾಯಿ ಜೀವನ ಮಾಡ್ಬೇಕು ಇಲ್ಲ ನೀವು ದರೋಡೆ ಮಾಡಿ ಕಳ್ತನ ಮಾಡೋ ಅಂತ ಹೇಳ್ಕೊಟ್ರ ಮಕ್ಳಿಗೆ ಯಾರು ಹೇಳ್ಕೊಟ್ಟಿಲ್ಲಮ್ಮ ದರೋಡೆ ಮಾಡಿ ಕಳ್ತನೆ ಮಾಡಿ ಚೆನ್ನಾಗಿರ್ಬೇಕಂತ ಏನಿಲ್ಲ ಎಷ್ಟು ಜನ ಅವ್ರೆ ಎಷ್ಟು ಅವ್ರವ್ರೆ ಡಿವೋರ್ಸ್ ಅವ್ರವ್ರೆ ಚಿಕ್ಕ ಇಲ್ಲಿಂದ 1 ರೂಪಾಯಿ ಇಲ್ಲ 0 ರೂಪೀಸಿಂದ ಬಂದಿರೋರು ಅವ್ರೆ ಹಂಗೆ ಕಷ್ಟಪಟ್ಟು ಬೆಳೆಯೋದು ಬಿಡು ದರೋಡೆ ಮಾಡಿ ಕೊಲೆ ಮಾಡು ಆ ಥರ ಎಲ್ಲ ಯಾರು ನೀವು ಸುಳ್ಳು ಹೇಳ್ತಿದ್ದೀರಿ ಅಂತಿದ್ದೀರಾ ಏನು ಸುಳ್ಳು ಹೇಳೋದಾಯ್ತು ಅದೇ 10 ರೂಪಾಯಿ ಜೀವನ ಮಾಡಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಕಾಲದಿಂದ ಹಿಂಗೆ ಹೇಳ್ಕೊ ಬಂದ್ರಿ ನಮ್ಮ ತಾತ ಮುತ್ತಾತಿರ ಕಾಲದಿಂದ ನೋಡಿದ್ದೀನಿ ನಿಮ್ಮ ತಾತ ಮುತ್ತಾತಿರೇಡ್ರು ತಾತ ನೋಡಿದ್ದೀನಿ ಮುತ್ತಾತ ನೋಡಿದ್ಯಾ ಹೆಂಗಿದ್ರು ನಂಗೆ ಗೊತ್ತಿಲ್ವಲ್ಲ ನೀನೇ ಹಂಗೆ ಮತ್ತೆ ನೀವು ಸಿಕ್ಕಾಪಟ್ಟೆ ಕಷ್ಟದಿಂದ ಬಂದಿದ್ದಾರೆ ಸಿಕ್ಕಾಪಟ್ಟೆ ಕಷ್ಟ 10 ರೂಪಾಯಿ 10 ರೂಪಾಯಿ 20 ರೂಪಾಯಿ ನನಗೂ ಬಂದಿತ್ತು ನನಗೇನು ಕಷ್ಟ ಬಂದಿಲ್ವ ನನಗೂ ನಾನು ಕಷ್ಟಪಟ್ಟವನೇ ಕಷ್ಟಪಟ್ಟೇ ಇಲ್ಲ ಅಂತಲ್ಲ ಇವಾಗ ಇಲ್ಲಿವರೆಗೆ ಬರೋಗಂಟನೂ ಏನು ಈಸಿಯಾಗಿ ಏನು ಬಂದ್ಬಿಡಲ್ಲ ಎಷ್ಟೊಂದು ದಿನ ಕಣ್ಣಿಗೆ ನಿದ್ದೆನೇ ಇಲ್ಲ ಹಂಗಂಗೆ ಗಾಡಿ ಓಡಿಸ್ಕೊ ಬಂದಿರೋದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಡಿಟ್ ಮಾಡ್ಕೊಂಡು ಬೆಳಗಾನ ತಲೆ ಯೋಚನೆ ಮಾಡಿ ತಲೆ ಗೊಬ್ಬರ ಆಗಿ ಸೈಕಲ್ ಹೊಡ್ಕ ಇಲ್ಲಿ ಗಂಟೆ ಬಂದಿರೋದು ಇಷ್ಟು ಬಂದಮೇಲೆ ಅದೇ ನಂಗೆ ಯಾವಾಗ ಗೊತ್ತಾ ಹಿಂಗೆ ಬಂದಿದ್ದು ನಾನು PUC ಓದೋ ಟೈಮಲ್ಲಿ ಅವರು ಒಂದು ಹೇಳಿದರು ಮಾನಸಿಕ ಓದ್ರಲ್ಲಿ ಕನಸು ಕಾಣಬೇಕು ಕನಸು ಯಾವ ಥರ ಇರಬೇಕು ಅಂದರೆ ಪಕ್ಕದಲ್ಲಿರೋರು ಹುಚ್ಚರು ನೀನು ಅಂತ ಅನ್ಬೇಕು ಅಂತ
ಅದೇನೋ ಕಾಣೆ ಅದು ನನ್ಗೆ ಬುದ್ಧಿ ಇಲ್ಲದೆ ಇರೋ ಟೈಮ ಏನೋ ಕಾಣೆ ಅದು ತಲೆಗೆ ಹೋಗಿ ಕುತ್ಕೊಬಿಟ್ಟದೆ. ಏನಾಯ್ತದ ಆಗ್ಬೇಕು, ಎಷ್ಟು ದೊಡ್ಡದಾಗಿರ್ತದೆ ಆಗ್ಬೇಕು. ಅಟ್ಟಿ ಮುಂದೆ ಒಂದು 4-5 ಕಾರ್ ನಿಲ್ಲಿಸ್ಬೇಕು, ಇಲ್ಲಿಗೆ ರೀಚ್ ಆಗ್ಬೇಕು. ಇಲ್ಲಿ ಒಂದು ಲೆವೆಲ್ ಇಲ್ಲಿಗೆ ನಾನು ನೆಕ್ಸ್ಟ್ ಈ ತರ ಒಂದು ಕಾರ್ ತಗೋಬೇಕಂತ ನನ್ನ ಮನ್ಸಲ್ಲ ಅದೇ ಅನ್ಕೋ, ಅಲ್ಲಿಗೆ ರೀಚ್ ಆಗ್ಬೇಕು. ಇದ್ದು ಇನ್ನೊಂದು ಸಾಕದ್ದಮ್ಮ ಮರಿ, ನಮ್ಮ ಅಣ್ಣನ ಬೇಡವಾ? ನಿಮ್ಮ ಅಣ್ಣನ ಮಕ್ಳಿಗೆ ನಿನ್ನ ಮಕ್ಳಿಗೆ ಅವ್ರಿಗೆ ಇನ್ನೊಂದೊಂದು ಕಾರ್ ತಗೊಡೋದು ಬಿಡು. ಹಂಗೆ ಅಲ್ಲಿಗೆ ರೀಚ್ ಆಗೋ ಗಂಟ ನಾನು ಅದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಜಾಸ್ತಿ ಮಾಡ್ತಾನೆ ಇರಬೇಕು. ಇನ್ನೇನು ಮಾಡ್ಬಿಡ, ನಿಮ್ಮ ಅಣ್ಣಂಗೆ ಊಟ 2 ಮಕ್ಳು, ನಿನ್ಗೆ ಊಟ 2 ಮಕ್ಳು, ಎಲ್ಲರಿಗೂ ತೆಗ್ದು ನಿಲ್ಸ್ಬಿಡು. ಸರಿ ಆಯ್ತು. ಗಾಡಿ ಚೌಕ್ತರಿ ಜಾಗ ಅದ, ಹಾಗೆ ಸೀಟ್ ಹಾಕ್ಬಿಟ್ಟು ಕೆಲಸ ಮಾಡಬೇಕು, ಕುತ್ಕೋಬಾರ್ದು ಮನುಷ್ಯ, ಬ್ಯುಸಿ ಆಗಿರ್ಬೇಕು. ನಾನು ಹಂಗಂತ ನಿನ್ಗೆ ಹೇಳ್ನಿಲ್ಲ, ಕುತ್ಕೋಬೇಡ, ಸೋಂಬೇರಿ ತನ ಕಲಿಬೇಡ, ಓದಪ್ಪ, ಲಾಯರ್ ಕೆಲಸನೂ ತಕಪ್ಪ ಅಂತ ಹೇಳ್ತಾ ಇರೋದು. ಲಾಯರ್ ಕೆಲಸ ತಗೋತೀವಮ್ಮ, ಬಟ್ ಆದ್ರೂ ಇದ್ರಲ್ಲಿ ಸಿಗೋದಿರ್ತದಲ್ಲ, ಕಷ್ಟಪಟ್ಟು ಇಲ್ಲಿ ಗಂಡು ಬಂದಿರೋ ಜನರ ಪ್ರೀತಿ ಗಳಿಸಿರ್ತೀವಿ. ಪ್ರೀತಿ ಗಳಿಸಿರ್ತೀವಿ. ನಾವು ಬೇರೆ ಯಾವುದೇ ಕಡೆಗೆ ಹೋದ್ರು, ನಾನು ಡಾಕ್ಟರ್ ಆದ್ರೂ ಎಲ್ಲಿಗೆ ಹೋದ್ರು ಇಷ್ಟು ಗಳಿಸೋಕ್ಕಾಗಲ್ಲ. ಲಕ್ಷ ಕೋಟಿ ಜನ ನೋಡ್ತಾರೆ, ಈ ಥರ ಆಯ್ತೈತಾ? ಆಗಲ್ಲ. ಇದು ನಮ್ಮ ಪುಣ್ಯ. ಮಾಡ್ಕೊ, ಅದು ಮಾಡ್ಕೊಳ್ಳೋದು. 1 ವರ್ಷನೂ ಪಾಸನೇ ಇಲ್ವಲ್ಲ. ನೀನು ನೋಡಿದವರೆಲ್ಲ ಏನು ಅನ್ಕೊಂಡವ್ರು ಗೈಸ್? ನಾನು ಮೊದಲನೇ ವರ್ಷ ಪೂರ್ತಿ ಪಾಸ್ ಆದ 2 ಸೆಮ್ನವೇ. 2ನೇ ವರ್ಷದಲ್ಲಿ ಒಂದು 2-3 ಪಾಸ್ ಮಾಡ್ಕೊಂಡೆ. ಅದಾದ್ಮೇಲೆ 2ನೇ ವರ್ಷದ ಅರ್ಧದಿಂದ ಪಾಸ್ ಮಾಡಿಲ್ಲ, 3ನೇ ವರ್ಷದಿಂದನೂ ಪಾಸ್ ಮಾಡಿಲ್ಲ. ಇವಾಗ 3ನೇ ವರ್ಷ 6ನೇ ಸೆಮ್ ಮಾಡಿದ್ದಾರೆ. ಅದು ನಾನು ಇನ್ನೂ ಪಾಸ್ ಆಯ್ತು. ದೊಡ್ಡ ವಿಷಯ ಏನು ಅದು? ನಿಂಗೆ ದೊಡ್ಡ ವಿಷಯ ಅನ್ಸುತ್ತೆ ನಾನು ಪಾಸ್ ಆಗೋದು? ದೊಡ್ಡ ವಿಷಯ ಅಲ್ಲ. ಪಾಸ್ ಎಷ್ಟು ವರ್ಷ ಓದ್ಬೇಕು ಅಂತ? ಇನ್ನು 2 ವರ್ಷ ಓದ್ಬೇಕು ನಾನು. ಈಗ ಫೇಲ್ ಆಗಿರೋವೆಲ್ಲ ಏನ್ ಮಾಡ್ಬೇಕು? ಪಾಸ್ ಆಗೋದು ಮಧ್ಯದಲ್ಲೇ. ಗೈಸ್ ಆಮೇಲೆ ನನ್ನ ಕಾಲೇಜ್ ಓಪನ್ ಆಗದೆ. ಕಾಲೇಜು ಸೋಮವಾರನೇ ಓಪನ್ ಐತಿ. ಇವಾಗ ಮಂಗಳವಾರ ಓಪನ್ ಆಗಿ 1 ವಾರ ಆಗದೆ. ಗೈಸ್ ಮಾವಿನಕಾಯಿ ಈ ಸಿಪ್ಪಿ ಪಾಟಿ ಅವಲ್ಲ ಕಾಯಿ ದಪ್ಪ ಇಲ್ವಾ? ಬಿಡಿ ಹೋಗಲಿ, ಆಯ್ತು ಇದೆ. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗು ವಿಜಿ ಬರ್ತ್ಡೇ ವ್ಲಾಗ್ ಆಗಿರ್ತದೆ. ವಿಜಿ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾಳೆ ವ್ಲಾಗಲ್ಲಿ ಬರ್ತಿದೆ. ಸಿಕ್ಕಾಪಟ್ಟೆ ಸಿಕ್ಕದಾಗಿರ್ತದೆ, ಮಿಸ್ ಮಾಡ್ಕೊಬೇಡಿ. ನೋಡ್ತೇನೆ.